ಯಶ್ ತಾಯಿ ಪುಷ್ಪ ಆಗಾಗ ಸುದ್ದಿಯಲ್ಲಿ ಇರ್ತಾರೆ. ಈಗ ಒಂದು ನ್ಯೂಸನ್ನು ಹೇಳೋದ್ರ ಮೂಲಕ ಒಂದು ಯಶ್ ತಾಯಿ ಪುಷ್ಪ ಅವರು ಸುದ್ದಿಯಲ್ಲಿ ಇದ್ದಾರೆ. ಇತ್ತೀಚೆಗಷ್ಟೇ ಒಂದು ತುಂಬಾ ಸಿನಿಮಾಗಳಲ್ಲಿ ಒಂದು ಯಶ್ ತಾಯಿ ಪುಷ್ಪ ಅವರು ಯಶ್ಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಯಾವಾಗ ಅವರು ಕೂಡ ಒಂದು ಫಿಲ್ಮ್ ಒಂದು ಇಂಡಸ್ಟ್ರಿಗೆ ಬಂದಿದ್ದಾರೋ ಸೊ ಆವಾಗಿನಿಂದ ಒಂದಲ್ಲ ಒಂದು ನ್ಯೂಸ್ನಲ್ಲಿ ಇದ್ದೇ ಇರ್ತಾರೆ. ಇತ್ತೀಚೆಗಷ್ಟೇ ಕೊತ್ತಲವಾಡಿ ಸಿನಿಮಾ ಮೂಲಕವೂ ಕೂಡ ಒಂದು ತೆರೆಗೆ ಬಂದಾಗ ಒಂದು ಯಶ್ ರವರ ಬಗ್ಗೆ ಮಾತನಾಡಿದ್ರು. ನೀವು ಯಶ್ ರವರಿಗೆ ಈ ಮೂವಿಯನ್ನು ತೋರಿಸ್ತೀರಾ ಅಂದಾದ ತಕ್ಷಣ ಇಲ್ಲ ನಾಣ್ಯಕ್ಕೆ ಯಶ್ಗೆ ತೋರಿಸ್ಲಿ, ಸೊ ಅವನೇನು ಅವನ ಒಂದು ಪಾಡಿಗೆ ಅವ್ನು ಯಾವ ಹೀರೋ ಇದ್ರು ಅವನ ಪಾಡಿಗೆ, ಸೊ ನನ್ನ ಸಿನಿಮಾವನ್ನ ಅಭಿಮಾನಿಗಳು ನೋಡಬೇಕು ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇದ್ರು. ಇನ್ನು ಈ ರೀತಿಯಾಗಿ ಮಾತನಾಡಿದಂಥ ಒಂದು ಯಶ್ ತಾಯಿ ಪುಷ್ಪ ಅವರು ಒಂದು ರಾಧಿಕಾ ಪಂಡಿತ್ ರವರ ಬಗ್ಗೆ ಕೂಡ ಒಂದಿಷ್ಟು ಮಾತುಗಳನ್ನು ಹೇಳಿದರು. ಯಾಕೆ ಏನಾಯಿತು ಇವರಿಬ್ಬರ ಸಂಬಂಧದಲ್ಲಿ, ಸೊ ಏನಾದರೂ ಸಂಬಂಧದಲ್ಲಿ ಬೆರುಕು ಮೂಡಿದೆಯಾ, ಯಾಕೆ ಈ ರೀತಿಯಾಗಿ ಯಶ್ ತಾಯಿ ಪುಷ್ಪ ಅವರು ಮಾತನಾಡ್ತಾ ಇದ್ದಾರೆ, ಏನಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಯಶ್ ಮತ್ತು ರಾಧಿಕಾ ಪಂಡಿತ್ ಇಬ್ಬರು ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಒಂದು ಜೀವನವನ್ನು ಇಂದಿಗೂ ಕೂಡ ಯಾವುದೇ ಒಂದು ಅಡ್ಡಿ ಆತಂಕಗಳಿಲ್ಲದೆ ಯಾವುದೂ ಕೊಂಕುಗಳಿಲ್ಲದೆ ತುಂಬ ಚೆನ್ನಾಗಿ ಇಬ್ಬರು ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹೇಳಬೇಕಪ್ಪ ಅಂತಂದರೆ ಒಂದು ಮಾದರಿ ಜೋಡಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಒಂದು ವಿರಾಟ್ ಕೊಹ್ಲಿ ಆಗಿರ್ಬೋದು, ಹಾಗೆ ಈ ಕಡೆ ಯಶ್ ಆಗಿರ್ಬೋದು, ಇವರ ಜೋಡಿ ತುಂಬಾ ಒಂದು ಫೇಮಸ್ ಜೋಡಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕೆಂದರೆ ಒಂದು ಪ್ರೀತಿಸಿಬಿಟ್ಟಿರೋದು ಒಂದು ದೊಡ್ಡ ಮಾತಲ್ಲ, ಪ್ರೀತಿಸಿಬಿಟ್ಟು ಮದುವೆ ಆಗೋದು ಏನು ದೊಡ್ಡ ಮಾತಲ್ಲ. ಒಂದು ಪ್ರೀತಿಸಿಬಿಟ್ಟು ಮದುವೆಯಾಗಿ ಅವರನ್ನು ಯಾವ ಥರ ನೋಡ್ಕೊಳ್ತೀವಿ, ಅವರಿಗೆ ಯಾವ ಥರ ಟೈಮ್ ಕೊಡ್ತೀವಿ, ಯಾವ ಥರ ಕೇರ್ ಮಾಡ್ತೀವಿ ಅನ್ನೋದೇ ಒಂದು ನಿಜವಾದ ಇಂಪಾರ್ಟೆಂಟ್ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ತುಂಬ ಚೆನ್ನಾಗಿ ಯಶ್ ರವರು ಕೂಡ ರಾಧಿಕಾ ಪಂಡಿತ್ ರವರನ್ನ ನೋಡ್ಕೊಳ್ತಾ ಇದ್ದಾರೆ, ರಾಧಿಕಾ ಪಂಡಿತ್ ರವರು ಕೂಡ ಯಶ್ ರವರನ್ನ ನೋಡ್ಕೊಳ್ತಾ ಇದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ಒಂದು ಯಶ್ ರವರು ಹಲವಾರು ಸಂದರ್ಶನದಲ್ಲಿ ಹೇಳಿದ್ದಾರೆ, ಸೊ ನಾನು ಅವಳನ್ನು ಪಡೆಯೋಕೆ ಪುಣ್ಯ ಮಾಡಿದ್ದೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನಾನು ತುಂಬ ಲಕ್ಕಿ, ಯಾಕಪ್ಪ ಅಂತಂದರೆ ಅಂಥ ಹೆಂಡತಿಯನ್ನು ರಾಧಿಕಾ ಪಂಡಿತನ್ನು ಪಡೆಯೋದಕ್ಕೆ ತುಂಬಾ ಒಂದು ಪುಣ್ಯ ಮಾಡಿದ್ದೇನೆ, ತುಂಬ ಲಕ್ಕಿ ಇದ್ದೇನೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ಯಶ್ ತಾಯಿ ಪುಷ್ಪ ಅವರು ಯಾಕೆ ಈ ರೀತಿಯಾಗಿ ಹೇಳಿದ್ರು, ಏನಾಯಿತು, ಯಾಕೆ ಇಂತಹ ಮಾತುಗಳನ್ನು ಹೇಳಿದ್ರು ಅನ್ನೋದನ್ನು ನೋಡಬೇಕಪ್ಪ ಅಂತಂದರೆ ಯಶ್ ತಾಯಿ ಪುಷ್ಪ ಅವರು ಮೊನ್ನೆಯಷ್ಟೇ ಕೊತ್ತಲವಾಡಿ ಸಿನಿಮಾ ಇದ್ದಾಗಲೂ ಕೆಲವೊಂದಿಷ್ಟು ಕಾಂಟ್ರವರ್ಸಿಗಳು ಇವರ ನಡುವೆ ಆಗಿದ್ವು. ಸೊ ಒಂದು ಯಶ್ ತಾಯಿ ಪುಷ್ಪ ಆಗಾಗ ಒಂದು ಸುದ್ದಿಯಲ್ಲಿರ್ತಾರೆ, ಒಂದು ಹಲವಾರು ಮಾಧ್ಯಮಗಳ ಮೂಲಕ ನಾವು ನೋಡಿದ್ದೇವೆ. ಇನ್ನು ನೋಡಬೇಕಪ್ಪ ಅಂತಂದರೆ ಯಶ್ ರವರು ಒಂದು ಸರಿಯಾಗಿ ಮನೆಗೆ ಬರ್ತಿಲ್ವಂತೆ. ಸೊ ಯಾಕಪ್ಪ ಅಂತಂದರೆ ಈಗಾಗಲೇ ಅವರು ಟಾಕ್ಸಿಕ್ನ ಚಿತ್ರೀಕರಣದ ವೇಳೆ ಇರೋದ್ರಿಂದ ಟಾಕ್ಸಿಕ್ ಸಿನಿಮಾದ ಕೆಲವೊಂದಿಷ್ಟು ಕೆಲಸಗಳು ಬಾಕಿ ಇರೋದ್ರಿಂದ ಒಂದು ವಿದೇಶದಲ್ಲಿ ಇದ್ದಾರೆ, ಅಲ್ಲಿಯೇ ಒಂದು ಹೆಂಡತಿಯನ್ನು ಅಂದರೆ ರಾಧಿಕಾ ಪಂಡಿತ್ ಅವರನ್ನ ಕರೆದುಕೊಂಡು ಹೋಗಿದ್ದಾರಂತೆ. ಸೊ ಅದಕ್ಕಾಗಿ ಯಶ್ ರವರು ಅಲ್ಲಿ ಇರೋದ್ರಿಂದ ಸೊ ತುಂಬಾ ಚೆನ್ನಾಗಿ ಇದ್ದಾರೆ ಯಶ್ ರವರು, ಅವರಿಬ್ರು ಗಂಡ ಹೆಂಡತಿ ತುಂಬಾ ಚೆನ್ನಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಯಶ್ ತಾಯಿ ಪುಷ್ಪ ಅವರು ಹೇಳ್ತಾ ಇದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಯಶ್ ರವರಿಗೆ ಸರಿಯಾಗಿ ಅಮ್ಮನೊಂದಿಗೆ ಒಂದು ಮಾತನಾಡೋಕೆ ಆಗ್ತಿಲ್ಲ, ಒಂದು ಸರಿಯಾಗಿ ಅವರಿಗೆ ಟೈಮ್ ಕೊಡೋಕೆ ಆಗ್ತಿಲ್ವಂತೆ. ಯಾಕಪ್ಪ ಅಂತಂದ್ರೆ ಒಂದು ಟಾಕ್ಸಿಕ್ ನಂತಹ ದೊಡ್ಡ ಸಿನಿಮಾವನ್ನ ಮಾಡ್ತಿರ್ತಕ್ಕಂಥ ಯಶ್ ರವರಿಗೆ ಒಂದು ಸರಿಯಾಗಿ ಟೈಮ್ ಕೊಡೋಕೆ ಆಗ್ತಿಲ್ವೇನೋ. ಸೊ ಅದಕ್ಕಾಗಿ ಒಂದು ಮುಂದುವರೆದ್ಬಿಟ್ಟು ಒಂದು ಯಶ್ ತಾಯಿ ಪುಷ್ಪ ಅವರು ಹೇಳಿದ್ದಾರೆ, ನನಗೇನು ಸಿಟ್ಟಿಲ್ಲ, ಅವರಿಬ್ರು ತುಂಬಾ ಚೆನ್ನಾಗಿದ್ದಾರೆ, ಅಷ್ಟೇ ಸಾಕು, ನನ್ನ ಸೊಸೆ ಮತ್ತು ನನ್ನ ಮಗ ಸೊ ಒಂದು ತುಂಬ ಚೆನ್ನಾಗಿದ್ದಾರೆ, ನನ್ನ ಮಕ್ಕಳ ಬಗ್ಗೆ ಆಗಿರ್ಬೋದು, ನನ್ನ ಸೊಸೆಗಳಾಗಿರ್ಬೋದು, ಸೊ ಏನು ಬೇಕಾದರೂ ಮಾತನಾಡ್ತೀನಿ, ಸೊ ಏನು ಬೇಕಾದರೂ ಅವ್ರಿಗೆ ಬೈತೀನಿ, ನನಗೆ ಆ ಹಕ್ಕಿದೆ ಅನ್ನೋ ಮಾತನ್ನು ಕೂಡ ಯಶ್ ತಾಯಿ ಪುಷ್ಪ ಅವರು ಹೇಳಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ನನ್ನ ಮಗ ತುಂಬ ಚೆನ್ನಾಗಿ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾನೆ, ಸೊ ಆದಷ್ಟು ಬೇಗ ಅವ್ನ ಮೂವಿಗಳು ಸಕ್ಸಸ್ ಆಗಲಿ ಅನ್ನೋ ಮಾತನ್ನು ಕೂಡ ಯಶ್ ತಾಯಿ ಪುಷ್ಪ ಅವರು ಹೇಳ್ತಾ ಇದ್ದಾರೆ. ಸೊ ಇನ್ನು ಯಶ್ ತಾಯಿ ಪುಷ್ಪ ಅವ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಹಾಗೆ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರ ಬಗ್ಗೆ ಏನಿಸುತ್ತೆ, ಏನಾದರೂ ಯಶ್ ಅವರು ತಪ್ಪು ಮಾಡ್ತಾ ಇದ್ದಾರಾ, ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.